ನೀವು ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಈ ಒಂದು ವಿಷಯನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಅದೇನಂದರೆ ಕಾಂಪೌಂಡಿಂಗ್. ಏನಿದು ಕಾಂಪೌಂಡಿಂಗ್? ನೀವು ಏನೇ ಒಂದು ಕೆಲಸ ಮಾಡಿ ಅದರಿಂದ ನಿಮಗೆ ರಿಸಲ್ಟ್ ಬರಬೇಕು ಅಂದರೆ ಈ ಕಾಂಪೌಂಡಿಂಗ್ ವರ್ಕ್ ಆದರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ. ಈ ಕಾಂಪೌಂಡಿಂಗ್ ಅಂದರೆ ಏನು ಅಂತ ಕ್ಲೀನಾಗಿ ಅರ್ಥ ಆಗೋಕ್ಕೆ ನಿಮ್ಗೊಂದು ಕತೆ ಹೇಳ್ತೀನಿ. ಒಂದು ರಾಜನ ಕತೆ. ಒಂದು ಊರಲ್ಲಿ ಒಬ್ಬ ರಾಜ ಇರ್ತಾನೆ. ಅವನು ಯಾವಾಗಲೂ ಪಗಡೆ ಆಡ್ತಿರ್ತಾನೆ ಆ್ಯಂಡ್ ಸೋಲ್ತಿರ್ತಾನೆ. ಅವನು ಬೇಜಾರಾಗೋಗಿ ಇದು ಅದೃಷ್ಟದಾಟ, ನನಗೆ ಅಷ್ಟು ಅದೃಷ್ಟನೇ ಇಲ್ವಲ್ಲ ಅಂತ ತುಂಬ ಬೇಜಾರು ಬೀಳ್ತಿರ್ತಾನೆ. ಸೊ ಅವಾಗ ಒಂದು ಯೋಚನೆ ಬರುತ್ತೆ, ಅದೃಷ್ಟನೇ ಇಲ್ಲದೆ ಇರೋ ಅಂತ ಒಂದು ಆಟ ಯಾವುದಾದ್ರೂ ಇದೆಯಾ ಅಂತ. ಸೊ ಅವ್ರ ಮಂತ್ರಿ ಕರೆದು ಹೇಳ್ತಾನೆ, ನನ್ನ ಇಡೀ ರಾಜ್ಯದಲ್ಲಿ ಡಂಗೂರ ಓಡಿಸು, ಯಾರಾದರೂ ಅದೃಷ್ಟನೇ ಇಲ್ಲದೆ ಇರೋ ಅಂತ ಒಂದು ಆಟನ ಕಂಡಿಡಿಯಕ್ಕೆ ಹೇಳು ಅಂತ ಹೇಳ್ತಾನೆ. ಸೊ ಅದೇ ರಾಜನ ಆಜ್ಞೆ ಅಂತೆ ಎಲ್ಲರಿಗೂ ಡಂಗೂರ ಹೊಡಿತಾರೆ. ಅವಾಗ ಒಬ್ಬ ಮನುಷ್ಯ ಒಂದು ಆಟನ ಕಂಡುಹಿಡಿತಾನೆ, ಅದೇ ಚದುರಂಗ. ಪ್ಯೂರ್ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆಯಿಂದ ಮಾತ್ರ ಆಟ ಗೆಲ್ಲಕ್ಕೆ ಸಾಧ್ಯ, ಅದೃಷ್ಟನೇ ಇಲ್ಲ ಆಟದಲ್ಲಿ. ರಾಜಂಗಿ ಆಟ ನೋಡ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಇಂಥ ಒಂದು ಆಟ ನಾನು ನೋಡೇ ಇರಲಿಲ್ಲ, ಯಾರು ಇನ್ನು ಅದೃಷ್ಟ, ನಾನು ಲಕ್ಕಿ ಅಂತ ಒಂದು ಆಟನ ಗೆಲ್ಲೋಕ್ ಸಾಧ್ಯನೇ ಇಲ್ಲ ಇದನ್ನ ಅಂತ ತುಂಬಾ ಖುಷಿ ಪಡ್ತಾನೆ. ಆ ಆಟನ ನೋಡಿದ ರಾಜ ತುಂಬಾ ಖುಷಿ ಪಟ್ಟು ಆ ವ್ಯಕ್ತಿಗೆ ನೀನ್ ಏನ್ ಬೇಕಾದ್ರೂ ಕೇಳು, ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ, ಇಲ್ಲ ರಾಜ, ನಂಗೇನು ಬೇಡ ಅಂತಾನೆ. ಆದ್ರೂ ಇಲ್ಲ, ನಾನು ರಾಜ ಹೇಳ್ತಾ ಇದ್ದೀನಿ, ನನ್ನ ಕೈಲಿ ಕೊಡಕ್ ಆಗದೆ ಇರೋದು ಏನಿದೆ, ನೀನ್ ಏನ್ ಬೇಕಾದ್ರೂ ಕೇಳು ಅಂತ ಹೇಳ್ತಾನೆ. ಹೌದಾ, ಸರಿ ಆಯ್ತು ಇರು ಅಂದ್ಬಿಟ್ಟು ಅವಾಗ ಆ ವ್ಯಕ್ತಿ ಯೋಚನೆ ಮಾಡಿ ಹೇಳ್ತಾನೆ, ಸರಿ ರಾಜ, ನಾನು ಕಂಡಿಡ್ದಿರೋ ಈ ಆಟದಲ್ಲಿ 64 ಬಾಕ್ಸಸ್ ಇದೆ. 64 ಏನ್ ಬಾಕ್ಸ್ ಇದೆ, ಈ ಬಾಕ್ಸ್ ಅಲ್ಲಿ ನೀನ್ 1ರಿಂದ 64ವರೆಗೂ ನಾಣ್ಯನ ತುಂಬ್ತಾ ಬಾ ಅಂತ ಹೇಳ್ತಾನೆ. ಅಷ್ಟೇನಾ? ಸರಿ ಆಯ್ತು ಅಂತಾನೆ. ನನ್ನ ಹತ್ರ ತುಂಬಾ ನಾಣ್ಯ ಇದೆ, ತುಂಬ್ತೀನಿ, ಅದ್ರಲ್ಲಿ ಏನಿದೆ ಅಂತಾನೆ. ಹೌದಾ, ಸರಿ ಆಯ್ತು, ಸ್ಟಾರ್ಟ್ ಮಾಡು, ಬಟ್ ಒಂದು ಕಂಡೀಷನ್ ಇದೆ. ಮೊದಲನೇ ಬಾಕ್ಸ್ ಅಲ್ಲಿ ನೀನು 1 ಇಟ್ರೆ 2ನೇ ಬಾಕ್ಸ್ ಅಲ್ಲಿ 2 ಇಡ್ಬೇಕು, 3ನೇ ಬಾಕ್ಸ್ ಅಲ್ಲಿ 4 ಇಡ್ಬೇಕು, 4ನೇ ಬಾಕ್ಸ್ ಅಲ್ಲಿ ಅದ್ರ ಡಬಲ್ ಮಾಡಿ ಇಡ್ಬೇಕು. ಹೌದಾ, ಸರಿ ಆಯ್ತು, ಅದ್ರಲ್ಲಿ ಏನಿದೆ ಅಂತಾನೆ. ಶುರು ಮಾಡ್ತಾರೆ. ಮೊದಲನೇ ಬಾಕ್ಸ್ ಅಲ್ಲಿ 1 ಇಡ್ತಾರೆ, 2ನೇ ಬಾಕ್ಸ್ ಅಲ್ಲಿ 2 ಆಗುತ್ತೆ, 3ನೇ ಬಾಕ್ಸ್ ಅಲ್ಲಿ 4 ಆಗುತ್ತೆ, 4 8 ಆಗುತ್ತೆ, 8 64 ಆಗುತ್ತೆ, 64 4009 ಆಗುತ್ತೆ. ಹೀಗೆ ಹೋಗ್ತಾ ಹೋಗುತ್ತೆ, ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಅರ್ಧಕ್ಕೆ ಬಂದು ನಿಂತ್ಕೊಂಡಾಗ ರಾಜನ ಹತ್ರ ಇರೋ ಬರೋ ನಾಣ್ಯ ಎಲ್ಲ ಇಟ್ರು ಆಗ್ತಾ ಇಲ್ಲ. ಇನ್ನ ಅರ್ಧ ಬಾಕ್ಸ್ ಖಾಲಿ ಇದೆ, ಅರ್ಧ ಬೋರ್ಡ್ ತುಂಬಿಸ್ಬೇಕಾಗತ್ತೆ. ಅವಾಗ ರಾಜನ್ಗೆ ಅರ್ಥ ಆಗುತ್ತೆ, ಇದು ಡಬಲಿಂಗ್ ಕೆಪಾಸಿಟಿ, ಕಾಂಪೌಂಡಿಂಗ್ ಮಾಡ್ತಾ ಹೋದ್ರೆ ನನ್ನ ಹತ್ರ ಎಷ್ಟಿದ್ರೂ ಸಾಲಲ್ಲ ಅಂತ. ಸೊ ಇದ್ರಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು ಅಂದ್ರೆ, ಬರೀ ಕಳ್ಕೊಳ್ಳೋದೊಂದೇ ಅಲ್ಲ, ನೀವು ಕಾಂಪೌಂಡ್ ಮಾಡ್ತಾ ಹೋದ್ರೆ ನೀವು ತುಂಬಾ ಪಡ್ಕೋತೀರ. ಇದು ಬರೀ ಒಂದು ದುಡ್ಡಿನ ವಿಷಯದಲ್ಲಿ, ನಾಣ್ಯದ ವಿಷಯದಲ್ಲಿ ಅಂತ ಹೇಳ್ತಾ ಇಲ್ಲ, ಯಾವುದೇ ಆಗಿರ್ಬೋದು. ಈಗ ನೀವೊಂದು ವಾಕ್ ಹೋಗಕ್ ಸ್ಟಾರ್ಟ್ ಮಾಡಿ, ಇಲ್ಲ ಒಂದು ಜಿಮ್ ಮಾಡಿ, ಇಲ್ಲ ಏನೋ ಒಂದು ಇನ್ಸ್ಟ್ರೂಮೆಂಟ್ ಕಲೀರಿ, ಎನಿಥಿಂಗ್, ವಾಟ್ ಎವರ್ ಇಟ್ ಮೇ ಬಿ. ಈಗ ನೀವೊಂದು ವಾಕ್ ಹೋಗ್ತಿದ್ದೀರಾ ಅಂದ್ರೆ 1 ವರ್ಷ ಕನ್ಸಿಸ್ಟೆಂಟ್ ಆಗಿ ವಾಕ್ ಹೋದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಕಾಂಪೌಂಡ್ ಆಗ್ತಾ ಹೋಗುತ್ತೆ ನಿಮ್ಮ ಎಫರ್ಟ್. ಹಾಗೇನೆ ನೀವೊಂದು ಜಿಮ್ ವರ್ಕೌಟ್ ಸ್ಟಾರ್ಟ್ ಮಾಡಿದೀರಾ ಅಂದ್ರೆ ಕಾಂಪೌಂಡ್ ಆಗ್ತಾ ಹೋಗುತ್ತೆ. 1 ವರ್ಷ ವರ್ಕೌಟ್ ಮಾಡಿದ್ರೆ ಫಸ್ಟ್ ಡೇ ಟು ಲಾಸ್ಟ್ ಡೇ ನಿಮ್ ವರ್ಕೌಟ್ ಎಲ್ಲ ಎಫರ್ಟ್ಸ್ ಕಾಂಪೌಂಡ್ ಆಗಿ ಲಾಸ್ಟ್ ಡೇ ನಿಮ್ಗೆ ರಿಸಲ್ಟ್ ಕಾಣುತ್ತೆ. ಸೊ ಹಾಗೇನೆ ಈ ಕಾಂಪೌಂಡಿಂಗ್ ವರ್ಕ್ ಆಗೋದು. ಸೊ ನೀವ್ ಏನೇ ಒಂದು ಕೆಲಸ ಮಾಡ್ತಿದ್ದೀರಾ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಮಾಡಿ, ಅವಾಗ ಅದ್ರ ರಿಸಲ್ಟ್ ನಿಮಗೆ ಖಂಡಿತ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.